Hello everyone, welcome back to Concepts of Mechanical Engineering to week 5 video series. ಇಲ್ಲಿ additive manufacturing ಬಗ್ಗೆ ನಾವು ಕ್ಲಾಸಸ್ನ ತಿಳ್ಕೊಳ್ತಾ ಇದ್ವಿ. So in the previous video you have learnt about introduction to additive manufacturing, features, advantages, disadvantages and applications of AM processes and materials used in additive manufacturing. So in this session you are going to learn about additive manufacturing process. So step by step additive manufacturing process ಬಗ್ಗೆ ತಿಳ್ಕೊಂತೀರಿ. additive manufacturing ಅಲ್ಲಿ ಇರುವಂತಹ ಯಾವ ಟೆಕ್ನಿಕ್ಸ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂತೀರಿ. And in the coming videos you are going to learn about 3 machines and practice session also. So let us move on to the additive manufacturing process. So this is very important process because any of the additive manufacturing you take ಅದರಲ್ಲಿ ಯೂಸ್ ಆಗುವಂತಹ ಪ್ರತಿಯೊಂದು ಸ್ಟೆಪ್ ಕೂಡ ಈ ಒಂದು ಸೀಕ್ವೆನ್ಸಲ್ಲೇ ಮೂವ್ ಆಗ್ತಾ ಬರುತ್ತೆ. ಸೊ ಏನು ಫಸ್ಟ್ ಸ್ಟೆಪ್ ಇದರಲ್ಲಿ ಕ್ಯಾಡ್ ಮಾಡೆಲ್ ಜನರೇಷನ್. ನಿಮ್ಗೆಲ್ಲರಿಗೂ ಗೊತ್ತಿದೆ ಕ್ಯಾಡ್ ಮಾಡೆಲ್ನ ಮಾಡುವಂಥದ್ದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಎಷ್ಟು ಇಂಪಾರ್ಟೆಂಟು ಟು ಸಿ ದ್ಯಾಟ್ ದ ಕಾಂಪೊನೆಂಟ್ ಈಸ್ ವೆಲ್ ವಿತಿನ್ ದ ಸ್ಪೆಸಿಫೈಡ್ ಲಿಮಿಟ್ ಆಫ್ ಎ ಡ್ರಾಯಿಂಗ್. ಆಮೇಲೆ ಅದು ಯಾವ ಥರ ಪ್ರಿಂಟ್ ಆಗುತ್ತೆ ಅಥವಾ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಸ್ಟೇಜ್ ಆಗಿರೋದ್ರಿಂದ ಸೊ ಮಾಡೆಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೀವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ನೀವು ಪ್ರಿಂಟ್ ಮಾಡಕ್ಕೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಯು ಶುಡ್ ನೋ ದ ಕ್ಯಾಡ್ ಮಾಡೆಲ್ ಜನರೇಷನ್ ಸಾಫ್ಟ್ವೇರ್ ಆಲ್ಸೋ. ಸೊ ದೇರ್ ಆರ್ ಸೋ ಮೆನಿ ಸಾಫ್ಟ್ವೇರ್ಸ್ ಅವೈಲಬಲ್, ಸಾಲಿಡ್ ಸಾಲಿಡ್ ವರ್ಕ್ಸ್, ANSYS, Creo, ಮತ್ತು so you have UGNX, so Teams and FreeCAD. So there are so many CAD softwares available and couple of free softwares also available. So ನೀವು ಅಟ್ಲೀಸ್ಟ್ ಅದರಲ್ಲಿ ಮಾಡೆಲ್ನ ಜನರೇಟ್ ಮಾಡೋದು ಅದನ್ನ ಕಲ್ತ್ಕೋಬೇಕಾಗುತ್ತೆ. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಕನ್ವರ್ಟ್ ದಟ್ ಮಾಡೆಲ್ ಇಂಟು STL. ಸೊ STL ಫೈಲ್ ಅನ್ನೋದು ಏನು ನಿಮ್ಮ 3D ಪ್ರಿಂಟರ್ ಅರ್ಥ ಮಾಡ್ಕೊಳ್ಳುವಂತಹ ಭಾಷೆ, ಅಂದರೆ ಸ್ಲೈಸಿಂಗ್ ಸಾಫ್ಟ್ವೇರ್ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಭಾಷೆ ಆಗಿರೋದ್ರಿಂದ ಏನು ಪಾರ್ಟ್ ಮಾಡಲಿಂಗ್ ಅಂತ ನೀವೇನು ಮಾಡಿರ್ತೀರೋ ಅದನ್ನು STL ಫೈಲ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಒನ್ಸ್ ಯು ಕನ್ವರ್ಟ್ ದಟ್ ಟು STL ಫೈಲ್ ಯು ನೀಡ್ ಟು ಸ್ಲೈಸ್ ಇನ್ ಅ ಸ್ಲೈಸಿಂಗ್ ಸಾಫ್ಟ್ವೇರ್. ನೋಡಿ, ಸ್ಲೈಸಿಂಗ್ ಸಾಫ್ಟ್ವೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸಾಫ್ಟ್ವೇರ್. ನಾನು ನಿಮಗೆ ನೆಕ್ಸ್ಟ್ ಯಾವುದಾರ ಒಂದು ವೀಡಿಯೋದಲ್ಲಿ ಯಾವ ಥರ ಸ್ಲೈಸಿಂಗ್ ಮಾಡೋದು ಅನ್ನೋದನ್ನ ಸಾಫ್ಟ್ವೇರ್ ಓಪನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇಟ್ ಈಸ್ ನಾಟ್ ಸೇಮ್ ಫಾರ್ ಆಲ್ ದ ಸಾಫ್ಟ್ವೇರ್ಸ್. ಒಂದೊಂದು ಸಾಫ್ಟ್ವೇರಲ್ಲೂ ಕಂಪ್ಯಾಟಬಿಲಿಟಿ ಡಿಫ್ರೆಂಟ್ ಇರುತ್ತೆ. ಬಟ್ ದ ಥಿಂಗ್ ಈಸ್ ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ಜನರೇಟ್ ಎ G ಕೋಡ್. ಹಾಗಾಗಿ ಸ್ಲೈಸಿಂಗ್ ಅನ್ನೋದು ಕಾಮನ್ ಫಿನಾಮಿನಾ ಇನ್ ಆಲ್ ದ ಸಾಫ್ಟ್ವೇರ್. ಬಟ್ ಏನಾದ್ರದ್ದು ಫೀಚರ್ಸು ಅಲ್ಲಿರುವಂಥ ಕಮೆಂಟ್ಸ್ಗಳು ಒಂಚೂರು ವೇರಿ ಆಗ್ಬೋದು. ಬಿಟ್ಟರೆ ನೀವು ಯಾವ್ದಾದ್ರು ಸಾಫ್ಟ್ವೇರಲ್ಲಿ ಮಾಡಿ ಇಟ್ಸ್ ವೆರಿ ಸಿಂಪಲ್ ಟು ಸ್ಲೈಸ್ ಕ್ಯಾಡ್ ಮಾಡೆಲ್. ಒನ್ಸ್ ಯು ಡೂ ದ ಸ್ಲೈಸಿಂಗ್ ಆ್ಯಂಡ್ ಜನರೇಟ್ G ಕೋಡ್ಸ್, ಸೊ ನಮ್ಮ ಮೆಷಿನ್ ಅರ್ಥ ಮಾಡ್ಕೊಳ್ಳುವಂತಹ ಭಾಷೆ 3D ಪ್ರಿಂಟಿಂಗ್ ಮೆಷಿನು G ಕೋಡ್ ಆಗಿರುತ್ತೆ. ಹಾಗಾಗಿ ಫಸ್ಟು ನೀವು ಟ್ರಾನ್ಸ್ಫರ್ ಆಗೋಕ್ಕಿಂತ ಮುಂಚೆ ಮೆಷಿನನ್ನು ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಳ್ಳೋದು ಅಂದ್ರೆ ಏನು, ಅದ್ರದ್ದು ಟೆಂಪ್ರೇಚರ್ ಆಗಿರ್ಬೋದು, ಅದ್ರದ್ದು ಕ್ಯಾಲಿಬ್ರೇಷನ್ ಆಗಿರ್ಬೋದು, ಮೆಷಿನ್ ಪ್ರೋಬ್ದು ಸರಿಯಾದ ರೀತಿಲಿ ವರ್ಕ್ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋದಾಗಿರ್ಬೋದು. ಸೊ ಆ ಎಲ್ಲ ಕ್ಯಾಲಿಬ್ರೇಷನ್ನ ನೀವು ಮೆಷಿನ್ ಸೆಟಪ್ಪಲ್ಲಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಯು ಸ್ಟಾರ್ಟ್ ಪಾರ್ಟ್ ಬಿಲ್ಡಿಂಗ್. G ಕೋಡ್ನ ಇದಕ್ಕೆ ಲೋಡ್ ಮಾಡಿ ಪ್ರಿಂಟ್ ಅಂತ ಕೊಟ್ಟರೆ ಇಟ್ ವಿಲ್ ಶೋ ಸಮ್ ಟೈಮ್ ಆ್ಯಂಡ್ ಆಲ್, ಎಷ್ಟು ಮೆಟೀರಿಯಲ್ ಯೂಸ್ ಆಗುತ್ತೆ ಅಂತೆಲ್ಲ ತೋರಿಸುತ್ತೆ. ಪಾರ್ಟ್ ಬಿಲ್ಡಿಂಗ್ ಮಾಡ್ತೀರಾ. ಸೊ ಒನ್ಸ್ ದ ಮಾಡೆಲ್ ಇಸ್ ಡನ್, ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಟೇಕ್ ಅ ಪಾರ್ಟ್ ಔಟ್ಸೈಡ್, ದಟ್ ಈಸ್ ಪಾರ್ಟ್ ರಿಮೂವಲ್. ಪಾರ್ಟ್ ರಿಮೂವಲ್ ಆದಮೇಲೆ ಅದನ್ನು ಪೋಸ್ಟ್ ಪ್ರೊಸೆಸಿಂಗ್ ಮಾಡಬೇಕಾಗತ್ತೆ. ಪೋಸ್ಟ್ ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಮೆಟೀರಿಯಲ್, ಏನಾದರೂ ಸಪೋರ್ಟಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ಏನಾದರೂ ನಿಮಗೆ ಎಮರಿ ಶೀಟಲ್ಲಿ ಅದನ್ನು ಉಜ್ಜೋದಾಗಿರ್ಬೋದು, ಆ ಥರ ಒಂದು ಪ್ರೋಸೆಸ್ಗೆ ಪೋಸ್ಟ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ಒನ್ಸ್ ಯು ಡೂ ದ ಪೋಸ್ಟ್ ಪ್ರೊಸೆಸಿಂಗ್, ಫೈನಲಿ ಯು ನೀಡ್ ಟು ವೆರಿಫೈ ಫಾರ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡಿ ಸರಿಯಾದ ರೀತಿ ಇದೆಯಾ ಅಂತ ಚೆಕ್ ಮಾಡಿ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅವರ್ ಪರ್ಪಸ್. ಸೊ ದಿಸ್ ಇಸ್ ದ ಕೀ ಸ್ಟೆಪ್ಸ್ ಅಥವಾ ಜನರಿಕ್ AM ಪ್ರೋಸೆಸ್ ಅಂತಲೂ ಕರಿತೀವಿ. ಲೆಟ್ ಅಸ್ ಎಕ್ಸ್ಪ್ಲೋರ್ ಒನ್ ಬೈ ಒನ್. ಅಗೈನ್ ಕ್ಯಾಡ್ ಮಾಡೆಲ್ ಜನರೇಷನ್ ಈಗ ತಾನೇ ಹೇಳಿದೆ. ಸೊ 3D ಡಿಜಿಟಲ್ ಮಾಡೆಲ್ ಆಫ್ ಎ ಪಾರ್ಟನ್ನು ನಾವು ಯಾವುದಾರ ಕ್ಯಾಪ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಅಥವಾ 3D ಸ್ಕ್ಯಾನಿಂಗ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಜನರೇಟ್ ಎ ಕ್ಯಾಡ್ ಮಾಡೆಲ್. ಸೊ ಒನ್ಸ್ ಯು ಜನರೇಟ್ ಎ ಕ್ಯಾಡ್ ಮಾಡೆಲ್ ಯು ನೀಡ್ ಟು ಕನ್ವರ್ಟ್ ಇಂಟು STL ಫೈಲ್. STL ಅಂದರೆ ಟೆಸಲೇಷನ್ ಫೈಲ್ ಅಂತ, ಅಂದರೆ ಸ್ಮಾಲ್ ಟ್ರಯಾಂಗಲ್ ಆಗಿ ಅದನ್ನು ಕನ್ವರ್ಟ್ ಮಾಡುವಂತಹ ಫಾರ್ಮ್ಯಾಟು. ಯಾಕೆ ಅದನ್ನು ಮಾಡಬೇಕು? ಸ್ಲೈಸಿಂಗ್ ಸಾಫ್ಟ್ವೇರು ಅರ್ಥ ಮಾಡ್ಕೊಳ್ಳುವಂಥ ಭಾಷೆ STL ಫೈಲ್. STL ಅನ್ನೋ ಫಾರ್ಮ್ಯಾಟ್. STL ಅಂದರೆ ಏನು ತಲೆ ಕೆಡಿಸ್ಕೋಬೇಡಿ ಜಾಸ್ತಿ. ಈಗ ನೋಡಿ, ವರ್ಡ್ ಫೈಲ್ ಅಂದರೆ .goc ಅಂತ ಕರಿತೀವಿ, .exl ಅಂತ ಕರಿತೀವಿ ಎಕ್ಸೆಲ್ಗೆ, .ppt ಅಂತ ಕರಿತೀವಿ PPTಗೆ. ಅದೇ ಥರ .stl ಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಸೇವ್ ಆಸ್ ಮಾಡಿದ್ರೆ ಸಾಕು, ಬೇರೆ ಏನೋ ಸಾಫ್ಟ್ವೇರ್ ಬೇಕಾಗಿಲ್ಲ. ಸೊ ಒನ್ಸ್ ಯು ಡೂ ದ STL ಕನ್ವರ್ಷನ್ ಯು ನೀಡ್ ಟು ಟ್ರಾನ್ಸ್ಫರ್ ದಟ್ STL ಇಂಟು ಸ್ಲೈಸಿಂಗ್ ಸಾಫ್ಟ್ವೇರ್ ವೇರ್ ಯು ಕ್ಯಾನ್ ಓರಿಯೆಂಟ್ ಯುವರ್ ಮಾಡೆಲ್. ಯಾವ ಥರ ಶೇಪ್ ಬೇಕು ಆ ಥರ ಶೇಪ್ಗೆ ಓರಿಯೆಂಟ್ ಮಾಡ್ಬೋದು, ಸಪೋರ್ಟ್ಸ್ನ ಆ್ಯಡ್ ಮಾಡ್ಬೋದು, ಪ್ಯಾರಾಮೀಟರ್ಸ್ನ ಸೆಟ್ ಮಾಡ್ಬೋದು, ಮತ್ತು
ಲೇಯರ್ಸ್ ಬೈ ಲೇಯರ್ಸು ಅದನ್ನು ಸ್ಲೈಸ್ ಮಾಡಿ ಜಿ ಕೋಡ್ನ ಜನ್ರೇಟ್ ಮಾಡ್ತೀವಿ. ಸೊ ಗೋ ಬ್ಯಾಕ್ ಟು ದ ಮೆಷಿನ್ ಆ್ಯಂಡ್ ಮೆಷಿನಲ್ಲಿ ಕ್ಯಾಲಿಬ್ರೇಷನ್ ಶುರುವಾಗುತ್ತೆ. ರಾ ಮೆಟೀರಿಯಲ್ನ ಸರಿಯಾದ ರೀತಿಯಲ್ಲಿ ಲೋಡ್ ಮಾಡಬೇಕು, ಟೆಂಪ್ರೇಚರು, ಸ್ಪೀಡು ಅದೆಲ್ಲ ಸೆಟ್ ಮಾಡಬೇಕು ಬಿಫೋರ್ ಪ್ರಿಂಟಿಂಗ್. ಹಾಗಾಗಿ ಮೆಷಿನ್ ಸೆಟಪ್ ಮಾಡೋದು ಕೂಡ ಐ ಜಸ್ಟ್ ಮೇಕ್ ಎ ವಿಡಿಯೋ ಆ್ಯಂಡ್ ಐಲ್ ಅಪ್ಲೋಡ್ ಟು ಮೈ ಚಾನಲ್. ಯು ಕ್ಯಾನ್ ಸಿ ದಿಸ್. ಸ್ಲೈಸಿಂಗ್ ಮತ್ತು ಮೆಷಿನ್ ಸೆಟಪ್ ಎರಡು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸು. ನಿಮಗೆ ಕ್ಯಾಡ್ ಮಾಡಲ್ ಮಾಡೋಕ್ಕೆ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಸ್ಲೈಸಿಂಗ್ ಹೆಂಗೆ ಮಾಡೋದು ಅನ್ನೋ ಡೌಟ್ ಇದ್ದರೆ ಸ್ಲೈಸಿಂಗ್ ಸಾಫ್ಟ್ವೇರ್ ಹೇಳ್ಕೊಡ್ತೀನಿ. ಮೆಷಿನ್ ಯಾವ ಥರ ಸೆಟ್ ಮಾಡೋದು ಅಂದರೆ ಅಗೇನ್ ಇಟ್ ಈಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಮೆಷಿನ್ಸ್, ಬಟ್ ದ ಕಾನ್ಸೆಪ್ಟ್ಸ್ ಅಥವಾ ಅಲ್ಟಿಮೇಟ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಸ್ ಸೇಮ್ ಇನ್ ಆಲ್ ದ ಮೆಷಿನ್ಸ್. ಹಂಗಾಗಿ ಯಾವುದಾದ್ರು ಒಂದು ಮೆಷಿನ್ ನಮ್ಮ ಹತ್ರ ಇರುವಂಥ ಮೆಷಿನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಯು ಕ್ಯಾನ್ ಸಿ ಯೂಟ್ಯೂಬ್ ವೀಡಿಯೋಸ್ ಆಲ್ಸೋ. ಮೆನಿ ಯೂಟ್ಯೂಬ್ ವೀಡಿಯೋಸ್ ಆರ್ ದೇರ್. ಆ ಮೆಷಿನ್ ಮ್ಯಾನುಫ್ಯಾಕ್ಚರರ್ ಅದನ್ನು ಹೇಳಿರ್ತಾರೆ, ಅದನ್ನು ನೋಡಿಕೊಂಡು ಕೂಡ ಮಾಡ್ಬೋದು. ಇನ್ನು ಪಾರ್ಟ್ ಬಿಲ್ಡಿಂಗಿಗೆ ಬಂದರೆ ದ ಕಾಂಪೊನೆಂಟ್ ಇಸ್ ಫ್ಯಾಬ್ರಿಕೇಟೆಡ್ ಲೇಯರ್ ಬೈ ಲೇಯರ್. ಒಂದು ಲೇಯರ್ ಆದಮೇಲೆ ಒಂದು ಲೇಯರ್ ಆದಮೇಲೆ ಒಂದು ಲೇಯರ್ ಆದಮೇಲೆ ಅದು ಲೇಯರ್ ಬೈ ಲೇಯರು ಬಾಂಡಿಂಗ್ ಮೆಕ್ಯಾನಿಸಮ್ಸಿಂದ ಅದು ಅಂಟ್ಕೊಳ್ಳುತ್ತೆ. ಒಂದು ಲೇಯರ್ಗೂ ಅದು ಪ್ರಿಂಟ್ ಆಗುತ್ತೆ. ಸೊ ಒನ್ಸ್ ಯು ಡನ್ ವಿತ್ ದ ಪಾರ್ಟ್ ಬಿಲ್ಡಿಂಗ್, ದ ಲಾಸ್ಟ್ ಸ್ಟೆಪ್ ಇಸ್ ಟು ರಿಮೂವ್ ದ ಪಾರ್ಟ್. ಅಂದರೆ ಮೆಷಿನಿಂದ ತಗೊಳ್ಳುವಂತಹ ಲಾಸ್ಟ್ ಸ್ಟೆಪ್ಪಲ್ಲಿ ಪಾರ್ಟ್ ರಿಮೂವಲ್ ನೆಕ್ಸ್ಟ್ ಸ್ಟೇಜಲ್ಲಿ ಇರುತ್ತೆ. ಸೊ ಇಲ್ಲಿ ಪಾರ್ಟನ್ನು ಕೇರ್ಫುಲ್ಲಾಗಿ ರಿಮೂವ್ ಮಾಡಿ ಬಿಲ್ಡ್ ಪ್ಲಾಟ್ಫಾರ್ಮ್ ಅಥವಾ ಏನು ಎಕ್ಸ್ಟ್ರಾ ಮೆಟೀರಿಯಲ್ಸ್ ಆ್ಯಡ್ ಆಗಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿ ಸೇಫ್ಟಿ ಪ್ರೊಸೀಜರ್ ಯೂಸ್ ಮಾಡಿಕೊಂಡು ಅದನ್ನು ತೆಗಿಬೇಕಾಗುತ್ತೆ. ಸೊ ಪೋಸ್ಟ್ ಪ್ರೊಸೆಸಿಂಗಲ್ಲಿ ನೀವು ಸ್ಯಾಂಡಿಂಗ್ ಆಗಿರ್ಬೋದು, ಹೀಟ್ ಟ್ರೀಟ್ಮೆಂಟ್ ಆಗಿರ್ಬೋದು, ಕೋಟಿಂಗ್, ಕ್ಯೂರಿಂಗ್, ಈ ಎಲ್ಲ ಆಪ್ರೇಷನ್ಸ್ಗಳನ್ನು ಕೂಡ ನೀವು ಮಾಡ್ಬೋದು. ಒನ್ಸ್ ಯು ಡನ್ ವಿತ್ ದ್ಯಾಟ್, ಇನ್ಸ್ಪೆಕ್ಷನ್ ಆ್ಯಂಡ್ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡಿ, ಡೈಮೆನ್ಷನ್ ಸರಿಗಿದೆ ಅಂತ ಚೆಕ್ ಮಾಡಿ, ಸರ್ಫೇಸ್ ಫಿನಿಶ್ ಸರಿಗಿದೆ ಅಂತ ಚೆಕ್ ಮಾಡಿ, ಸರಿಯಾದ ರೀತಿಯಲ್ಲಿ ಟೆಸ್ಟ್ ಮಾಡಿ. ಇಷ್ಟಾದರೆ ಯುವರ್ ಕಾಂಪೊನೆಂಟ್ ಇಸ್ ರೆಡಿ ಫ್ರಮ್ 3D ಮಾಡೆಲ್ ಟು ಫೈನಲ್ ಫಿನಿಶ್ಡ್ ಪ್ರಾಡಕ್ಟ್. ಸೊ ಐ ಹೋಪ್ ಇಲ್ಲಿ ತನಕ ಎಲ್ರಿಗೂ ಗೊತ್ತಾಗಿದೆ. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅನ್ನೋದು ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ನಾಟ್ ಓನ್ಲಿ ಫಾರ್ ಎಕ್ಸಾಮಿನೇಷನ್, ಯು ಆರ್ ಗೋಯಿಂಗ್ ಟು ಲರ್ನ್ ದಿಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟಿಲ್ ಯುವರ್ ಫೈನಲ್ ಇಯರ್. ಹಾಗಾಗಿ ಇಲ್ಲಿ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ನಿಮಗೆ ಎಕ್ಸಾಮ್ ಅಥವಾ ಏನು 3D ಪ್ರಿಂಟ್ ಮಾಡೋದು ತುಂಬ ಸುಲಭವಾಗಿ ಅನಿಸುತ್ತೆ. Coming to the additive manufacturing techniques, we have 7 different techniques generally classified, and generally these things will be used in industries as well as education institution for research work. ಅದರಲ್ಲಿ ಮೊದಲನೇದು ವ್ಯಾಟ್ ಫೋಟೋ ಪಾಲಿಮರೈಸೇಷನ್ ಅಂತ. ಹಾಗಾದರೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಬರ್ತೀನಿ. ದ ಫಸ್ಟ್ ಒನ್ ಇಸ್ ವ್ಯಾಟ್ ಫೋಟೋ ಪಾಲಿಮರೈಸೇಷನ್ ಟೆಕ್ನಿಕ್. ಸೆಕೆಂಡ್ ಒನ್ ಇಸ್ ಮೆಟೀರಿಯಲ್ ಎಕ್ಸ್ಟ್ರೂಷನ್ ಟೆಕ್ನಿಕ್. ಥರ್ಡ್ ಒನ್ ಇಸ್ ಮೆಟೀರಿಯಲ್ ಜೆಟ್ಟಿಂಗ್ ಟೆಕ್ನಿಕ್. Fourth one is binder jetting technique. Fifth one is powder bed fusion. The sixth one is directed energy deposition ಅಂತ ಒಂದು ಮೆಥಡ್ ಇದೆ. The seventh one is sheet lamination method. So each ಟೆಕ್ನಾಲಜೀಸ್ ಇವಾಗ ಏನು ನೋಡ್ತಾ ಇದ್ದೀರಾ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದೇರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಜಾಮೆಟ್ರಿಕಲ್ ಫೀಚರ್ಸ್. But ultimately the CAD model generation, slicing, machine setup, and after the part build you need to take out and inspect it and heat treat. Those things will be same. Only the thing is machine construction and features build ಮಾಡುವಂತಹ ರೀತಿ ಚೇಂಜ್ ಇರುತ್ತೆ ಅಷ್ಟೇ. ಲೆಟ್ಸ್ ಎಕ್ಸ್ಪ್ಲೋರ್ ಒನ್ ಬೈ ಒನ್. ಸೊ ಮೊದಲನೇದು ವ್ಯಾಟ್ ಫೋಟೋ ಪಾಲಿಮರೈಸೇಷನ್. ಸೊ ದಿಸ್ ವಾಸ್ ದ ಓಲ್ಡೆಸ್ಟ್ ಟೆಕ್ನಿಕ್. ತುಂಬ ಒಂದು 20-30 ವರ್ಷದಿಂದನೇ ಇನ್ವೆಂಟ್ ಆಗಿರುವಂತಹ ಟೆಕ್ನಿಕ್ಕು. ಇಲ್ಲಿ ಅಲ್ಟ್ರಾವೈಲೆಟ್ ಲೈಟ್ ಸೋರ್ಸ್ನ ಯೂಸ್ ಮಾಡಿಕೊಂಡು ಏನು ರೆಸಿನ್ ಇರುತ್ತೋ, ಇಲ್ಲಿ ಕಾಣ್ಬೋದು, ಒಂದು ಆ್ಯನಿಮೇಷನ್ ತೋರಿಸ್ತಾ ಇದ್ದೀನಿ. ಈ ಬ್ಲೂ ಕಲರ್ ಇರೋದು ರೆಸಿನ್, ಎಪಾಕ್ಸಿ ರೆಸಿನ್ ಅಂತ ಏನು ಕರಿತೀವಿ ಆ ಥರದ್ದು. ನೀವಿಲ್ಲಿ ಸ್ಟೋರ್ ಆಗಿರುವಂತಹ ಏನು ಕ್ಯಾಡ್ ಮಾಡಲು ಯು ವಿ ರೇಸ್ ಮುಖಾಂತರ ಬಂದು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಅದನ್ನು ನೀಟಾಗಿ ಕ್ಯೂರ್ ಮಾಡುತ್ತೆ. ಒಂದು ಸ್ಟೆಪ್ ಮುಗಿದ ತಕ್ಷಣ ಅದು ಏನಾಗುತ್ತೆ, ಬಿಲ್ಡ್ ಪ್ಲಾಟ್ಫಾರ್ಮ್ ಕೆಳಗಡೆ ಮೂವ್ ಆಗುತ್ತೆ. ಸೊ ಹಿಂಗೆ ಹಾಗೆ ನಿಮಗೆ ಲೇಯರ್ ಬೈ ಲೇಯರ್ ಪಾರ್ಟು ಬಿಲ್ಡ್ ಆಗುತ್ತೆ. ಇನ್ನು ಜನರಲ್ ಆಗಿ ಯೂಸ್ ಆಗುವಂತಹ ಟೆಕ್ನಿಕ್ಕು FDM ಮೆಷಿನ್, ಅಂದರೆ ಫ್ಯೂಸಲ್ ಡೆಪಾಸಿಷನ್ ಮಾಡಲಿಂಗು. ಇಲ್ಲಿ ಥರ್ಮೋಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಏನಿರುತ್ತೋ ಅದನ್ನು ಸ್ಪೂಲಿಂದ ಅಥವಾ ನಾಜಲ್ಲಿಂದ, ಫಸ್ಟ್ ಸ್ಪೂಲಿಂದ ಅದು ಬಂದು ಎಕ್ಸ್ಟ್ರೂಡರಲ್ಲಿ ಹೀಟ್ ಆಗಿ ನಾಜಲ್ ಮುಖಾಂತರ ಹೊರಗಡೆ ಬಂದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಈಚ್ ಲೇಯರು ಬಿಲ್ಡ್ ಆಗ್ತಾ ಬರುತ್ತೆ. FDM ಮಿಷಿನ್ನು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅದಕ್ಕೆ. ಮೆಟೀರಿಯಲ್ ಜೆಟ್ಟಿಂಗ್ ಅಂದರೆ ಜಸ್ಟ್ ಡ್ರಾಪ್ಲೆಟ್ ಬೈ ಡ್ರಾಪ್ಲೆಟ್ಟು ಬರುವಂತಹ ಒಂದು ಟೆಕ್ನಿಕ್. ಯು ಕ್ಯಾನ್ ಸಿ ಹಿಯರ್ ಬಿಲ್ಡ್ ಮೆಟೀರಿಯಲ್, ಸಪೋರ್ಟ್ ಮೆಟೀರಿಯಲ್ 2 ಡಿಫ್ರೆಂಟ್ ಪೈಪ್ಸಲ್ಲಿ ಬರುತ್ತೆ. ಡ್ರಾಪ್ಲೆಟ್ ಆಗಿ ಇಲ್ಲಿ ಇಂಕ್ಜೆಟ್ ಪ್ರಿಂಟರ್ ಯಾವ ಥರ ಇದೆಯೋ ಹಾಗೆ ಡಾಟ್ ಬಂದು ನಿಮಗೆ ಏನು ಕ್ಯಾಡ್ ಮಾಡೆಲ್ ಮಾಡಿರ್ತೀರಲ್ಲ, ಸೊ ಆ ಒಂದು ಶೇಪ್ಗೆ ನಿಮ್ಗೆ ಇಲ್ಲಿ ಕ್ಯೂರ್ ಆಗ್ತಾ ಬರುತ್ತೆ ಬಿಲ್ಡ್ ಪ್ಲಾಟ್ಫಾರ್ಮಲ್ಲಿ. ಸೊ ಡ್ರಾಪ್ಲೆಟ್ನ ಡೆಪಾಸಿಟ್ ಮಾಡುತ್ತೆ, ಅದು ಲೈಟಿಂದ ಅದು ಸಾಲಿಡಿಫೈ ಆಗಿ ನಮಗೆ ಮೆಟೀರಿಯಲ್ ಬಿಲ್ಡ್ ಆಗುತ್ತೆ. ಪಾಲಿಜೆಟ್ ಅನ್ನೋ ಒಂದು
ಒಂದು ಟೆಕ್ನಿಕ್ ಇಂದ ಇದನ್ನು ಮಾಡ್ತಾರೆ. ಇನ್ನು ಬೈಂಡರ್ ಜೆಟ್ಟಿಂಗ್ ಅಂದರೆ ಇಲ್ಲಿ ನಿಮಗೆ ಪೌಡರ್ ಬೆಡ್ ಪೌಡರ್ ಇಂದ ಫುಲ್ ಕಂಪ್ಲೀಟ್ ಆಗಿ ಕವರ್ ಆಗಿರುತ್ತೆ. ಅಲ್ಲಿ ಬೈಂಡಿಂಗ್ ಏಜೆಂಟ್ನ ಸ್ಪ್ರೇ ಮಾಡಿ ಲೇಯರ್ ಬೈ ಲೇಯರು ಅಗೈನ್ ಯು ವಿ ರೇಸ್ ಅಥವಾ ಲೇಸರ್ ಲೈಟಿಂದ ಕ್ಯೂರ್ ಆಗುವಂತಹ ಒಂದು ಪ್ರೋಸೆಸ್ಸು. ಸೊ ಇಲ್ಲಿ ಸ್ಯಾಂಡ್ ಪ್ರಿಂಟಿಂಗ್ ಅಂತ ಒಂದು ಟೆಕ್ನಿಕ್ಕಿಂದ ಮಾಡ್ತಾರೆ. ಇನ್ನು ಪೌಡರ್ ಬೆಡ್ ಫ್ಯೂಷನ್ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಅಗೇನ್ ದ ಬೆಡ್ ಈಸ್ ಕಂಪ್ಲೀಟ್ಲಿ ಕವರ್ಡ್ ವಿತ್ ಎ ಪೌಡರ್ ವೇರ್ ದ ಲೇಸರ್ ಆರ್ ಎಲೆಕ್ಟ್ರಾನ್ ಬೀಮ್ ಏನಿರುತ್ತೋ ಆ ಬೀಮ್ ಮತ್ತು ಲೇಸರಿಂದ ಅದು ಮೆಲ್ಟ್ ಆಗಿ ಲೇಯರ್ ಬೈ ಲೇಯರ್ ಮೆಟೀರಿಯಲ್ ಕ್ರಿಯೇಟ್ ಆಗುತ್ತೆ. SLS, SLM, DM, LS, EBM ಈ 4 ಟೆಕ್ನಿಕಲ್ಲಿ ನಾವು ಲೇಸರ್ ಅಥವಾ ಎಲೆಕ್ಟ್ರಾನ್ ಬೀಮ್ನ ಯೂಸ್ ಮಾಡಿಕೊಂಡು ಕ್ಯೂರ್ ಮಾಡಿ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ನ ತೊಗೋಬೋದು. ಇನ್ನು DED ಅಂತ ಒಂದು ಟೆಕ್ನಿಕ್ ಇದೆ. ಇಲ್ಲಿ ಮೆಟೀರಿಯಲ್ ಮೆಲ್ಟ್ಸ್ ಆ್ಯಸಿಡ್ ಡೆಪಾಸಿಟೆಡ್ ಯೂಸಿಂಗ್ ಲೇಸರ್ ಆರ್ ಎಲೆಕ್ಟ್ರಾನ್ ಬೀಮ್. ಮೆಟೀರಿಯಲ್ಲು ಮೆಲ್ಟ್ ಆಗುತ್ತೆ ಯಾವಾಗ ಅಂದರೆ ಆ ಪೌಡರ್ ಮೇಲೆ ಅದ್ರದ್ದು ಲೇಸರ್ ಅಥವಾ ಎಲೆಕ್ಟ್ರಾನ್ ಬೀಮ್ ಬಿದ್ದಾಗ ಮೆಟೀರಿಯಲ್ ಮೆಲ್ಟ್ ಆಗಿ ನಿಮಗೆ ಲೇಯರ್ ಬೈ ಲೇಯರು ಜನ್ರೇಟ್ ಆಗ್ತಾ ಬರುತ್ತೆ. ಸೊ ರಿಪೇರಿಂಗ್ ಮೆಟಲ್ ಪಾರ್ಟ್ಸ್ ಬೇಕು ಅಂದಾಗ ನಾವು ಈ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಇನ್ನು ಶೀಟ್ ಲ್ಯಾಮಿನೇಷನ್ ಅಂತ ಒಂದು ಟೆಕ್ನಿಕ್ ಇದೆ. ಹಿಯರ್ ಒಂದು ಲೇಯರ್ ಶೀಟ್ ಕಂಪ್ಲೀಟ್ ಆಗಿ ಆ UV ರೇಸು ಎಷ್ಟು ಬೇಕಷ್ಟು ಕಟ್ ಮಾಡುತ್ತೆ ಮೆಮೊರಿಲಿರುವಂತಹ CAD ಮಾಡೆಲಿಂದ. ನೆಕ್ಸ್ಟ್ ಏನಾಗುತ್ತೆ ಅದು ಪಾಸ್ ಆಗುತ್ತೆ, ಹೊಸ ಶೀಟ್ ಬರುತ್ತೆ. ಹೊಸ ಶೀಟಲ್ಲೂ ಕೂಡ ಅದು ಕಟ್ ಆಗುತ್ತೆ. ಇಲ್ಲಿ ಕೆಳಗಡೆ ಏನು ಬಿಲ್ಡ್ ಪ್ಲಾಟ್ಫಾರ್ಮ್ ಏನು ಕಾಣಿಸಿದೆ ಅದು ಒಂದೊಂದು ಸ್ಟೆಪ್ ಕೆಳಗಡೆ ಬರ್ತಾ ಇರುತ್ತೆ. ಸೊ ಒಂದಕ್ಕೊಂದು ಲ್ಯಾಮಿನೇಟ್ ಆಗಿ ಅಂಟ್ಕೊಂಡು ವಿಲ್ ಗೆಟ್ ಎ ವಾಟ್ ಎವರ್ ದ ಮಾಡಲ್ ಯು ಜನರೇಟೆಡ್ ದಟ್ ಮಾಡಲ್ ಈಸ್ ಗೋಯಿಂಗ್ ಟು ಪ್ರಿಂಟೆಡ್ ಇನ್ ಶೀಟ್. ಇಲ್ಲಿ ಶೀಟಲ್ಲಿ ಪ್ರಿಂಟ್ ಆಗ್ತಾ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು. ಮೆಟಲ್ ಶೀಟ್ಸ್ ಆಗಿರ್ಬೋದು, ಪೇಪರ್ಸ್ ಆಗಿರ್ಬೋದು ಯೂಸ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಕಟ್ ಮಾಡುವಂಥ ಒಂದು ಪ್ರೋಸೆಸ್ ಇದು. ಸೊ LOM ಅಥವಾ UAM ಟೆಕ್ನಿಕ್ಸಲ್ಲಿ ನಾವು ಈ ಒಂದು ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ರಿಮೆಂಬರ್ ದೀಸ್ ಆರ್ ಆಲ್ ದ ಹೈಯರ್ ವರ್ಷನ್ ಆಫ್ ಯುವರ್ ನಾಲೆಡ್ಜ್, ಬಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಯು ನೀಡ್ ಟು ಲರ್ನ್ ಅಟ್ಲೀಸ್ಟ್ 3 ಮೆಷಿನ್ಸ್. ಅದಕ್ಕೆ ಬೇಸಿಕ್ 3 ಮೆಷಿನ್ ಬಗ್ಗೆ ಮಾತ್ರ ನಿಮ್ಮ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಯು ಶುಡ್ ಲರ್ನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸ್ ಆಸ್ ವೆಲ್ ಆಸ್ ದ ಬೇಸಿಕ್ ಆಪರೇಷನ್ ಆಫ್ ದೀಸ್ 3 ಮೆಷಿನ್ಸ್. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಎಕ್ಸಾಮ್ಗೆ. ಅಟ್ಲೀಸ್ಟ್ ಹೆಡ್ಡಿಂಗ್ ಬರೀ ತಿಳ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಕಾನ್ಕರ್ ದ ಎಕ್ಸಾಮಿನೇಷನ್. So if you have any doubts, you can leave us a comment, share and subscribe. And the next video I'm going to explain each 3 techniques in a detailed manner. Thank you so much.